ನೀವು ತ್ರಿಭಾಷಾ ಸೂತ್ರದ ಬಗ್ಗೆ ಹೇಳಿದ್ರಿ ಸರ್. ತ್ರಿಭಾಷಾ ಸೂತ್ರದ ಬಗ್ಗೆ ಹೇಳಿದ್ರಿ. ಈಗ ರಾಜ್ಯಾದ್ಯಂತ ಏನು ಕೂಗಿದೆ ಅಂದರೆ ದ್ವಿಭಾಷಾ ಸೂತ್ರ ಅಪ್ಲೈ ಮಾಡಿದ್ರೆ ಹಿಂದಿ ಯಾಕೆ ಕಲಿಬೇಕು? ನಾವು ತಮಿಳುನಾಡು ಮಾದರಿಯಲ್ಲಿ ಹಿಂದಿನ ಯಾಕೆ ಕೈ ಬಿಡಬಾರ್ದು ಕರ್ನಾಟಕದಲ್ಲಿ? ನೋಡೋಣ, ಅದೆಲ್ಲ ದೀಸ್ ಆರ್ ಆಲ್ ಟೆಕ್ನಿಕಲ್. ಆಸ್ ಅ ಮಿನಿಸ್ಟರ್ ಒಂದೇ ಸತಿ ಓವರ್ ನೈಟ್ ನಾನು ಹೇಳೋದು ತಪ್ಪಾಗುತ್ತೆ. ಬೇಡಿಕೆಗಳೇನಿದ್ದಾವೆ ಮತ್ತು ಕೆಲವು ಮೊನ್ನೆ ಹೊರಗಡೆ ಮಕ್ಕಳು ಒಂದೇ ಸತಿ ಟ್ರಾನ್ಸ್ಫರ್ ಆಗಿ ಬಂದ್ಬಿಡ್ತಾರೆ 8ನೇ ಕ್ಲಾಸ್. ಕನ್ನಡ ಅವ್ರ ಲೈಫಲ್ಲೇ ಓದಿಲ್ಲ. ಇಲ್ಲಿ ಬಂದು ನಾವು ಕನ್ನಡ ಕಂಪಲ್ಸರಿ ಮಾಡಿದಾಗ ತೊಂದರೆ ಆಗ್ತಾ ಇದೆ. ಅವರಿಗೆ ಕನ್ನಡ ಕಂಪಲ್ಸರಿ, ಬಟ್ ಆ ಕಲಿತಕ್ಕಂಥ ವ್ಯವಸ್ಥೆಯಲ್ಲಿ ಕೊಡಬೇಕು. ದೀಸ್ ಆರ್ ಆಲ್ ಟೆಕ್ನಿಕಲ್. ಸೊ ನಾನು ಅದನ್ನು ನಮ್ಮ ಡಿಪಾರ್ಟ್ಮೆಂಟೇ ಇದೆ ಅವ್ರಿಗೆ ಹೇಳ್ಬಿಟ್ಟು ಇಂಥ ವಿಚಾರಗಳನ್ನು, ಆಮೇಲೆ ಇದು ಸೆನ್ಸಿಟಿವ್, ಕನ್ನಡನ ಸೆನ್ಸಿಟಿವ್. ಆದರೆ ಒಂದು ಹೇಳ್ತೀನಿ, ಎಷ್ಟೇ ಸೆನ್ಸಿಟಿವ್ ಇದ್ರೂ ಕನ್ನಡವನ್ನು ಮೈಗೂಡಿಸಿ ಮಾತಾಡ್ತಕ್ಕಂಥದ್ದು ಮುಂದಿಟ್ಕೊಂಡೇ ನಾವು ತೀರ್ಮಾನಗಳನ್ನು ತಗೊಳ್ತೀವಿ. ಅದನ್ನು ಮಾತ್ರ ಹೀಗೆ ಮಾಡೋದಿಲ್ಲ. ಬೇರೆ ಭಾಷೆಗೆ ನಾವು ಅಗರ್ವ ಕೊಡೋದಲ್ಲ, ಕಲಿಬೇಕು ಎಲ್ಲ ಭಾಷೆನೂ. ಆದರೆ ಕನ್ನಡವನ್ನು ಮಾತ್ರ ಕಡ್ಡಾಯ ಮಾಡಿ ಪಾಲಿಸಿ ಅದೇ ಪಾಲಿಸಿ ಮಾಡ್ಬೇಕಾದ್ರೆ ಟು ಬಿ ವೆರಿ ಕೇರ್ಫುಲ್. ಅದನ್ನು ಮಾಡ್ತಾರೆ. ಈಗ ICT ಇದೆಲ್ಲ ಬರೋದ್ರಿಂದ, ICP ಇದೆಲ್ಲ ಬರೋದ್ರಿಂದ ನೋಡ್ಕೊಂಡು ಮಾಡ್ತೀವಿ. ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ. ಬಟ್ ನಮ್ಮ ಇಲಾಖೆಗೆಲ್ಲ ಏನು ತೊಂದರೆ ಏನು ಮಾಡೋದಿಲ್ಲ. ಇದೆಲ್ಲ ಬೇಸಿಕ್ ನೀಡ್ಸ್ ಎಕ್ಸಾಮ್ಸ್ ಇದೆಲ್ಲ ಮಕ್ಕಳು ಏನು ತಲೆ ತೆಗೆದುಕೊಂಡು ಹೋಗೋದೇನು ಬೇಡ. ಇಲ್ಲ, ನೋಡೋಣ. ಅದನ್ನು ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಲಾ ಆ್ಯಂಡ್ ಆರ್ಡರ್ ಇದರಲ್ಲೆಲ್ಲ ಇರ್ತದೆ. ಯಾಕೆಂದರೆ ನಮ್ಮ ಇಲಾಖೆಗೆ ಕಂಪ್ಲೀಟಾಗಿ DC, CEO ಮತ್ತು ಪೊಲೀಸ್ ಅವ್ರಿಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ರು. ನೀವು ರಕ್ಷಣೆಯಿಂದ, ಸುರಕ್ಷತೆಯಿಂದ ನೀವು ಎಕ್ಸಾಮಿನೇಷನ್ ಮಾಡೋದಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಇಲ್ಲ, ಅದು ಏನಾಗ್ತದೆ, ನಾನು ಮಾಧ್ಯಮದಲ್ಲೂ ಹೇಳ್ತೀನಿ. ಸ್ವಲ್ಪ ಇದ್ರ ಬಗ್ಗೆ ನಾನು ಹೋರಾಟಗಾರರಿಗೂ ಅಷ್ಟೇ, ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜನರಲ್ಲಾಗಿ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಮಾಡ್ತೀನಿ. ಸಂಚಾರ ಇರ್ಬೋದು, ಯಾವುದೇ ಇರ್ಬೋದು, ಎಕ್ಸಾಮ್ ಬರೀತಾರಲ್ಲ, ನಾ ಎಕ್ಸಾಮ್ ನಿಲ್ಸೋಕ್ಕಾಗಲ್ವೇ? ಅವರಿಗೆಲ್ಲ ತೊಂದರೆ ಆಗುತ್ತೆ. ನೀವು ತ್ರಿಭಾಷಾ ಸೂತ್ರದ ಬಗ್ಗೆ ಹೇಳಿದ್ರಿ ಸರ್. ತ್ರಿಭಾಷಾ ಸೂತ್ರದ ಬಗ್ಗೆ ಹೇಳಿದ್ರಿ. ಈಗ ರಾಜ್ಯಾದ್ಯಂತ ಏನು ಕೂಗಿದೆ ಅಂದರೆ ದ್ವಿಭಾಷಾ ಸೂತ್ರ ಅಪ್ಲೈ ಮಾಡಿದ್ರೆ ಹಿಂದಿ ಯಾಕೆ ಕಲಿಬೇಕು? ನಾವು ತಮಿಳುನಾಡು ಮಾದರಿಯಲ್ಲಿ ಹಿಂದಿನ ಯಾಕೆ ಕೈ ಬಿಡಬಾರ್ದು ಕರ್ನಾಟಕದಲ್ಲಿ? ನೋಡೋಣ, ಅದೆಲ್ಲ ದೀಸ್ ಆರ್ ಆಲ್ ಟೆಕ್ನಿಕಲ್. ಆಸ್ ಅ ಮಿನಿಸ್ಟರ್ ಒಂದೇ ಸತಿ ಓವರ್ ನೈಟ್ ನಾನು ಹೇಳೋದು ತಪ್ಪಾಗುತ್ತೆ. ಬೇಡಿಕೆಗಳೇನಿದ್ದಾವೆ ಮತ್ತು ಕೆಲವು ಮೊನ್ನೆ ಹೊರಗಡೆ ಮಕ್ಕಳು ಒಂದೇ ಸತಿ ಟ್ರಾನ್ಸ್ಫರ್ ಆಗಿ ಬಂದ್ಬಿಡ್ತಾರೆ 8ನೇ ಕ್ಲಾಸ್. ಕನ್ನಡ ಅವ್ರ ಲೈಫಲ್ಲೇ ಓದಿಲ್ಲ. ಇಲ್ಲಿ ಬಂದು ನಾವು ಕನ್ನಡ ಕಂಪಲ್ಸರಿ ಮಾಡಿದಾಗ ತೊಂದರೆ ಆಗ್ತಾ ಇದೆ. ಅವರಿಗೆ ಕನ್ನಡ ಕಂಪಲ್ಸರಿ, ಬಟ್ ಆ ಕಲಿತಕ್ಕಂಥ ವ್ಯವಸ್ಥೆಯಲ್ಲಿ ಕೊಡಬೇಕು. ದೀಸ್ ಆರ್ ಆಲ್ ಟೆಕ್ನಿಕಲ್. ಸೊ ನಾನು ಅದನ್ನು ನಮ್ಮ ಡಿಪಾರ್ಟ್ಮೆಂಟೇ ಇದೆ ಅವ್ರಿಗೆ ಹೇಳ್ಬಿಟ್ಟು ಇಂಥ ವಿಚಾರಗಳನ್ನು, ಆಮೇಲೆ ಇದು ಸೆನ್ಸಿಟಿವ್, ಕನ್ನಡನ ಸೆನ್ಸಿಟಿವ್. ಆದರೆ ಒಂದು ಹೇಳ್ತೀನಿ, ಎಷ್ಟೇ ಸೆನ್ಸಿಟಿವ್ ಇದ್ರೂ ಕನ್ನಡವನ್ನು ಮೈಗೂಡಿಸಿ ಮಾತಾಡ್ತಕ್ಕಂಥದ್ದು ಮುಂದಿಟ್ಕೊಂಡೇ ನಾವು ತೀರ್ಮಾನಗಳನ್ನು ತಗೊಳ್ತೀವಿ. ಅದನ್ನು ಮಾತ್ರ ಹೀಗೆ ಮಾಡೋದಿಲ್ಲ. ಬೇರೆ ಭಾಷೆಗೆ ನಾವು ಅಗರ್ವ ಕೊಡೋದಲ್ಲ, ಕಲಿಬೇಕು ಎಲ್ಲ ಭಾಷೆನೂ. ಆದರೆ ಕನ್ನಡವನ್ನು ಮಾತ್ರ ಕಡ್ಡಾಯ ಮಾಡಿ ಪಾಲಿಸಿ ಅದೇ ಪಾಲಿಸಿ ಮಾಡ್ಬೇಕಾದ್ರೆ ಟು ಬಿ ವೆರಿ ಕೇರ್ಫುಲ್. ಅದನ್ನು ಮಾಡ್ತಾರೆ. ಈಗ ICT ಇದೆಲ್ಲ ಬರೋದ್ರಿಂದ, ICP ಇದೆಲ್ಲ ಬರೋದ್ರಿಂದ ನೋಡ್ಕೊಂಡು ಮಾಡ್ತೀವಿ. ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ. ಬಟ್ ನಮ್ಮ ಇಲಾಖೆಗೆಲ್ಲ ಏನು ತೊಂದರೆ ಏನು ಮಾಡೋದಿಲ್ಲ. ಇದೆಲ್ಲ ಬೇಸಿಕ್ ನೀಡ್ಸ್ ಎಕ್ಸಾಮ್ಸ್ ಇದೆಲ್ಲ ಮಕ್ಕಳು ಏನು ತಲೆ ತೆಗೆದುಕೊಂಡು ಹೋಗೋದೇನು ಬೇಡ. ಇಲ್ಲ, ನೋಡೋಣ. ಅದನ್ನು ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಲಾ ಆ್ಯಂಡ್ ಆರ್ಡರ್ ಇದರಲ್ಲೆಲ್ಲ ಇರ್ತದೆ. ಯಾಕೆಂದರೆ ನಮ್ಮ ಇಲಾಖೆಗೆ ಕಂಪ್ಲೀಟಾಗಿ DC, CEO ಮತ್ತು ಪೊಲೀಸ್ ಅವ್ರಿಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ರು. ನೀವು ರಕ್ಷಣೆಯಿಂದ, ಸುರಕ್ಷತೆಯಿಂದ ನೀವು ಎಕ್ಸಾಮಿನೇಷನ್ ಮಾಡೋದಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಇಲ್ಲ, ಅದು ಏನಾಗ್ತದೆ, ನಾನು ಮಾಧ್ಯಮದಲ್ಲೂ ಹೇಳ್ತೀನಿ. ಸ್ವಲ್ಪ ಇದ್ರ ಬಗ್ಗೆ ನಾನು ಹೋರಾಟಗಾರರಿಗೂ ಅಷ್ಟೇ, ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜನರಲ್ಲಾಗಿ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಮಾಡ್ತೀನಿ. ಸಂಚಾರ ಇರ್ಬೋದು, ಯಾವುದೇ ಇರ್ಬೋದು, ಎಕ್ಸಾಮ್ ಬರೀತಾರಲ್ಲ, ನಾ ಎಕ್ಸಾಮ್ ನಿಲ್ಸೋಕ್ಕಾಗಲ್ವೇ? ಅವರಿಗೆಲ್ಲ ತೊಂದರೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.